ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODI ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಒಂದು ಹೀನಾಯವಾಗಿ ಸೋಲಿತು. ಹಾಗೆ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆಯ ಮ್ಯಾಚಲ್ಲಿ ನಮ್ಮ ಭಾರತ ತಂಡ 44 ಓವರಿಗೆ ಸೋತಿತ್ತು ಅಂತಲೇ ಹೇಳ್ಬೋದು. ಅದು ಯಾವ ಥರ ಅಂತ ನೋಡಿದ್ರೆ, ವಿರಾಟ್ ಕೊಹ್ಲಿ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಇನ್ನೂ ಕೂಡ ಚೆನ್ನಾಗಿ ಆಡ್ಬೋದಾಗಿತ್ತು, ಬ್ಯಾಟಿಂಗಲ್ಲಿ ಇನ್ನೂ ಕೂಡ ನಾವು ರನ್ ಮಾಡಿ 300 ತನಕ ಟಾರ್ಗೆಟ್ ಕೊಡ್ಬೋದಾಗಿತ್ತು. ಬಟ್ ಅದು ಆಗಲಿಲ್ಲ. ಬಾಲಿಂಗಲ್ಲೂ ಅಷ್ಟೇ ಬೇಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಹೀಗಾಗಿ ನಾವು ಸೋಲ್ಬೇಕಾಯಿತು ಅಂತ ಹೇಳಿದ್ದಾರೆ. ಹಾಗೆ ನಿನ್ನೆ ಮ್ಯಾಚಲ್ಲಿ ಸಮ್ಮರಿ ನೋಡೋದಾದರೆ, ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ನಾವು ಮೊದಲಿಗೆ ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಭಾರತ ತಂಡ ಮೊದಲಿಗೆ ಬ್ಯಾಟಿಂಗ್ ಶುರು ಮಾಡುತ್ತೆ. ಹಾಗೆ ಓಪನರ್ ಆಗಿ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಬರ್ತಾರೆ. ಬಟ್ ರೋಹಿತ್ ಶರ್ಮಾ ಅವರು 47 ಎಸೆತಗಳಲ್ಲಿ ಕೇವಲ 26 ರನ್ ಹೊಡೆದು ಔಟ್ ಆದರೆ, ಶುಭ್ಮನ್ ಗಿಲ್ ಅವರು 30 ಬಾಲಲ್ಲಿ 31 ರನ್ ಹೊಡೆದು ಔಟ್ ಆಗ್ತಾರೆ. ಹಾಗೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ನಿಂತು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಕೇವಲ 66 ಬಾಲ್ಗೆ 65 ರನ್ ಹೊಡೆದ್ರ ಮೂಲಕ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ. ಮತ್ತು ಹಾಗೆ ಇಶಾನ್ ಕಿಶನ್ ಅವರು KL ರಾಹುಲ್ ಅವರು ಆಡ್ತಿಲ್ಲ ಅಂತೇಳಿ ಆ ಜಾಗದಲ್ಲಿ ಇಶಾನ್ ಕಿಶನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡಿರ್ತಾರೆ. ಬಟ್ ಇಶಾನ್ ಕಿಶನ್ ಅವರು ಕೂಡ ಕೇವಲ 8 ಬಾಲಲ್ಲಿ ಒಂದೇ ರನ್ ತೆಗೆದು ಔಟ್ ಆಗಿ ಹೋಗ್ತಾರೆ. ಅದಾದಮೇಲೆ ಒಂದು ಎಂಡಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ದರೆ, ಇನ್ನೊಂದು ಎಂಡಲ್ಲಿ ನಿಂತಾಡ್ತಾ ಇದ್ರು. ಅದು ಯಾರು ಅಂತ ನೋಡೋದಾದರೆ, ಶ್ರೇಯಸ್ ಅಯ್ಯರ್ ಅವರು ಕೇವಲ 71 ಬಾಲ್ಗೆ 66 ರನ್ ಹೊಡೆದ್ರ ಮೂಲಕ ನಮ್ಮ ಭಾರತ ತಂಡಕ್ಕೆ ಮೊತ್ತ ಹೆಚ್ಚು ಮಾಡಲಿಕ್ಕೆ ಇವ್ರದ್ದು ಕೂಡ ಪಾತ್ರ ಇದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಶಿವಮ್ ದುಬೆ, ಗುರ್ನೂತ್ ಬ್ರಾರ್ ಹಾಗೆ ಬುಮ್ರಾ ಅವರು 20 ರನ್ ಹೊಡಿತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಬ್ಯಾಟಿಂಗಲ್ಲಿ ಫ್ಲಾಪ್ ಆಗಿ 233 ರನ್ನನ್ನು ಟಾರ್ಗೆಟ್ ಕೊಡ್ತಾರೆ. ಈ ಟಾರ್ಗೆಟ್ನ ಬೆನ್ನತ್ತಿದೆ ಇಂಗ್ಲೆಂಡ್ ತಂಡ ಕೇವಲ 44 ಓವರಲ್ಲಿ ಚೆಚ್ಚಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಅದು ಹಾಗೆ ನಮ್ಮ ಭಾರತ ತಂಡದ ಬಾಲರ್ಗಳು ಯಾವ ಥರ ಬಾಲಿಂಗ್ ಮಾಡಿದ್ರು ಅಂತ ನೋಡೋದಾದರೆ, ಬುಮ್ರಾ ಅವರು 10 ಓವರ್ ಹಾಕಿ 45 ರನ್ ಕೊಟ್ಟು ವಿಕೆಟ್ ತೊಗೊಂಡ್ರೆ, ಪ್ರಸಿದ್ಧ ಕೃಷ್ಣ ಅವರು 10 ಓವರ್ ಹಾಕಿ 52 ರನ್ ಕೊಟ್ಟು ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಗುರ್ನೂತ್ ಬ್ರಾರ್ ಅವರು ಕೇವಲ ಅವರು 10 ಓವರ್ ಹಾಕಿ 67 ರನ್ ಕೊಟ್ಟು 2 ವಿಕೆಟ್ ತೊಗೊಳ್ತಾರೆ. ಕಳೆದ ಮ್ಯಾಚಲ್ಲೂ ಕೂಡ ವಿಕೆಟ್ ತೊಗೊಂಡಿದ್ರು. ಅದಾದಮೇಲೆ ಶಿವಮ್ ದುಬೆ ಅವರು 6 ಓವರ್ ಹಾಕಿ 32 ರನ್ ಕೊಟ್ಟು ವಿಕೆಟ್ ತೊಗೊಂಡ್ರೆ, ಅಕ್ಷರ್ ಪಟೇಲ್ ಅವರು ಒಂದೇ ವಿಕೆಟ್ ತೊಗೊಂಡಿದ್ದಾರೆ. ಈ ಮ್ಯಾಚಲ್ಲಿ 9 ಓವರ್ ಹಾಕಿ 35 ರನ್ ಕೊಟ್ಟು ವಿಕೆಟ್ ತೊಗೊಂಡಿದ್ದಾರೆ. ನಿನ್ನೆ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಮತ್ತೇನಾದರೂ ಬ್ಯಾಕ್ ಟು ಬ್ಯಾಕ್ ಇನ್ನೆರಡು ವಿಕೆಟ್ ತೆಗೆದಿದ್ರೆ ಗೆಲ್ಲೋಕ್ಕೆ ಚಾನ್ಸ್ ಇತ್ತು ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಿನ್ನೆ ಮ್ಯಾಚ್ ಅಷ್ಟೊಂದು ಏನು ಇಂಟ್ರೆಸ್ಟ್ ಬರಲಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಲಿ ಅಂತ ಹಾರೈಸೋಣ ನಮ್ಮ ಭಾರತ ತಂಡ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.